ಸರ್ ಎಲ್ಲ ಅಂದ್ರೆ ಬಂಗಾರಪೇಟೆ ಮೇಲೆ ಹೋಗುತ್ತೆ. ಆರು ಟ್ರೈನು ಟೈಮ್ ಮ್ಯಾನೇಜ್ಮೆಂಟ್ ಸರಿ ಇಲ್ಲ. ರೈಲ್ವೆ ಡಿಪಾರ್ಟ್ಮೆಂಟ್ ಟೈಮಿಂಗ್ ಮತ್ತೆ ಕರೆಕ್ಟ್ ಆಗಿ ಮಾಡ್ಕೊಳ್ಳಿ. ಆಮೇಲೆ ಎಲ್ಲ ರಫ್ತು ಆರು ಹೋಗಿದ್ದು ಎಲ್ಲ ಬರೀ ಅಶ್ಯೂರೆನ್ಸ್ ಕೊಡೋದು ಆಕ್ಷನ್ ಏನಿಲ್ಲ. ಸ್ವಲ್ಪ ಆಕ್ಟಿವ್ ಆಗಿದ್ದೀರಾ, ಪ್ರೋ ಆಕ್ಟಿವ್ ಆಗಿದ್ದೀರಾ, ಏನ್ ಮಾಡಿದ್ರೆ ಪ್ರೊಸೀಜರ್ ನಿಮಿಷಪ್ಪ. ನಾನು 1 ವರ್ಷ 6 ತಿಂಗಳಾಯ್ತು ಬಂದು. ಒಂದು 35-40 ಟ್ರೈನು ಸುಮಾರು 20 ವರ್ಷ ಆಗೋಗಿತ್ತು ನಿಂತೋಗಿ. ಅವಕ್ಕೆಲ್ಲರೂ ಕೂಡ ಚಾಲನೆ ಕೊಟ್ಟಿದ್ವಿ. ಸುಮಾರು 644 ಮೇಲ್ ಸೇತುವೆ ಕೆಳ ಸೇತುವೆನ ಮುಗಿಸಿದ್ದೀವಿ. ಬೆಂಗಳೂರಿಗೆ ಹೊಂದ್ಕೊಂಡಂಗೆ 100 ಕಿಲೋಮೀಟರ್ ದೂರದಲ್ಲಿ, 100 ಕಿಲೋಮೀಟರ್ ದೂರದಲ್ಲಿ ಬೆಂಗಳೂರು ಸುತ್ತ 100 ಕಿಲೋಮೀಟರಲ್ಲಿ ಎಲ್ಲೆಲ್ಲಿ ಮೇಲ್ ಸೇತುವೆ ಕೆಳ ಸೇತುವೆ ಕೊಡಿ ಅಂತ ಅಂದ್ಬಿಟ್ಟು ಈಗಾಗಲೇ ಅಧಿಕಾರಿಗಳಿಗೆ ಸರ್ವೇನು ಕೂಡ ಒಂದಂತೆ ಬಂದಿದ್ದಾರೆ. ನಮ್ಮ ಅಧಿಕಾರಿಗಳು ಇಲ್ಲೇ ಇದ್ದಾರೆ. ಮಲ್ಲೇಶ್ ಅವರು ನನಗೆ ಒಂದು ದಿನಕ್ಕೆ 4 ಸಾರಿ ಆದರೂ ಫೋನಲ್ಲಿ ಇರ್ತಾರೆ. ಒಂದು, ನಾನು ನನ್ನ ಸಹೋದರಿಗೆ ಇಷ್ಟೇ ರೂಪಕಲಾಮನ್ಗೆ ಇಷ್ಟೇ ರಿಕ್ವೆಸ್ಟ್ ಮಾಡೋದು, ರಾಜ್ಯ ಸರ್ಕಾರಕ್ಕೆ ನಮ್ಗೆ ಒತ್ತಡ ಹಾಕಿ ನಮ್ಗೆ ಜಾಗ ಕೊಡಿಸ್ಕೊಟ್ರೆ ನಾವು ಇದನ್ನು ಮಾಡೋದ್ರಲ್ಲಿ ನಮ್ದೇನು ತೊಂದರೆ ಇಲ್ಲ. ನಾವೇನು ಹೇಳ್ತೀವಿ ಅಂದರೆ, ಯಾವುದೇ ಕೇಂದ್ರ ಸರ್ಕಾರ ಯೋಜನೆಗಳು ಮಾಡಬೇಕಾದ್ರೆ ರಾಜ್ಯ ಸರ್ಕಾರದ ಸಹಕಾರ ಇದ್ರೆ ಆಗೋದಿಲ್ಲ. ಮೊದಲೆಲ್ಲ 50% ಕೇಂದ್ರ ಇರೋದು, 50% ರಾಜ್ಯ ಇರೋದು. ನಾವು ಇವಾಗ ಜಾಗ ಕೊಡ್ರಪ್ಪ, 100% ನಾವೇ ಮಾಡ್ತೀವಿ. ಆಮೇಲೆ ಒಂದು ನಿಮಿಷ, ಮಾರಿಕೊಪ್ಪಂನು 297 ಕೋಟಿ ರೂಪಾಯಿನಲ್ಲಿ 2026-27 ಒಳಗಡೆ ಆ ಎಂಟೈರ್ ಕಂಪ್ಲೀಟ್ ಮಾಡ್ತಾ ಇದ್ದೆ. ಅಲ್ಲೆಲ್ಲವನ್ನು ಕೂಡ ಡೀಟೇಲ್ ಹೇಳಿದ್ದೀನಿ. ಕರ್ನಾಟಕ ಬಾರ್ಡರ್ ರೆಡಿ ಆಗಿದೆ. ಅದು ಒಂದು ನಿಮಿಷ ತಾಳಿ, ಅದಕ್ಕೂ ನಾನೇ ಮಂತ್ರಿ ಇದ್ದೀನಿ. ಆದ್ರಿಂದ ತಲೆ ಕೆಡ್ಸ್ಕೋಬೇಡಿ. ನಾನು ಬಂದ ಮೇಲೆ 24x7 ಸೌತ್ ಇಂಡಿಯಾದಲ್ಲಿ ಮಾಡೋ ಜೊತೆಲಿ ಕರ್ನಾಟಕದಲ್ಲಿ ಮುನಿಯಪ್ಪನವ್ರ ಕಾಲದವು, ಖರ್ಗೆ ಅವ್ರ ಕಾಲದವು, ಅದು ಹಿಂದ್ಲ ಕಾಲದವು ಸುಮಾರು 49,000 ಕೋಟಿ ರೂಪಾಯಿ ಇದ್ದು ಎಲ್ಲ ಯೋಜನೆಗಳು. ಇವೆಲ್ಲವನ್ನು ಕೂಡ ಕೈಗೆತ್ಕೊಂಡು ಸುಮಾರು 23-24 ಕೋಟಿ ರೂಪಾಯಿ ಜೊತೆಗೆ 3,800 ಎಕರೆ ರಾಜ್ಯ ಸರ್ಕಾರ, ಇವತ್ತಿನ ರಾಜ್ಯ ಸರ್ಕಾರ ಜೊತೆಲಿ 1,800 ಚಿಲ್ಲರೆ, ಇವಾಗ ಹಿಂದೆ ಇದ್ದಂಥ 2,000, ಒಟ್ಟು 3,800 ಎಕರೆ ಅಕ್ವಿಜೇಷನ್ ಮುಗಿಸಿದ್ದೀವಿ. ಕೆಲಸನೂ ಶುರು ಮಾಡಿಸಿದ್ದೀವಿ. ನಮ್ಗೇನಪ್ಪ ಅಂದರೆ, ರಾಜ್ಯ ಸರ್ಕಾರ ಸಹಕಾರ ಕೊಡದೆ ಹೋದರೆ ಸಂಬಳನೂ ನಾವೇ ಕೊಡ್ತೀವಿ SLA. ಅದನ್ನು ಮಾಡಿ ಅವರು ಹ್ಯಾಂಡ್ ಓವರ್ ಮಾಡಬೇಕಾದ್ರೆ ಜಿಲ್ಲಾಧಿಕಾರಿ, ಜಿಲ್ಲಾ ಮಟ್ಟದ ಅಧಿಕಾರಿಗಳು, ರಾಜ್ಯ ಮಟ್ಟದ ಅಧಿಕಾರಿಗಳು, ನಾನಿವತ್ತು ಮಲ್ಲೇಶ್ ಬಾಬು ಅವರಿಗೆ, ನನ್ನ ಸಹೋದರಿಗೆ ಇಷ್ಟೇ ಹೇಳಿದ್ದೀನಿ. ದಯವಿಟ್ಟು ಇದ್ರ ಬಗ್ಗೆ ಜಿಲ್ಲಾಧಿಕಾರಿಗಳು ನಾನು ಸಿಕ್ಕಿ ಬಂದಿದ್ರು, ಅವ್ರ ಸಭೆಯಲ್ಲೇ ಹೇಳಿದ್ದೀನಿ. ಅವ್ರು ಬರ್ತಾರೆ, ಬಂದ ತಕ್ಷಣ ನೀವು ಮಾಡಿಬಿಟ್ಟು ರೆಸಲ್ಯೂಷನ್ ಮಾಡಿ ಕಳಿಸಿ. ಬಾಕಿ ರಾಜ್ಯ ಸರ್ಕಾರದಲ್ಲಿ ನಾನು ಮಾಡಿಸ್ಕೋತೀನಿ ವಿಧಾನಸೌಧದಲ್ಲಿ. ನಾನು ಬಂದು ಇಲ್ಲಿ ಕೂತ್ಕೊಂಡು ಮಾಡ್ಸಕ್ ಆಗೋದಿಲ್ಲ. ಹಾಗೆ ಒಂದು ನಿಮಿಷ ತಾಳಿ ಸ್ವಾಮಿ, ಭಾರತ ಸರ್ಕಾರ ಕಂಡ್ರಿ, ರೈಲ್ವೆ ಇಲಾಖೆ ಒಂದು ಸಮುದ್ರ, ಇದನ್ನು ಉಪಯೋಗಿಸ್ಕೊಳ್ಳೋದಕ್ಕೆ ವಿಧಾನನೇ ಗೊತ್ತಿರಲಿಲ್ಲ. ಸೋಮಣ್ಣ 45 ವರ್ಷ ನಾನು ಇಲ್ಲಿ ಚೆನ್ನಾಗಿ ಪ್ರಾಕ್ಟೀಸ್ ಆಗಿರೋದ್ರಿಂದ, ನಾನು ಇನ್ಫ್ರಾಸ್ಟ್ರಕ್ಚರ್ ಮಂತ್ರಿಯಾಗಿ, ಬೆಂಗಳೂರು ಡೆವಲಪ್ಮೆಂಟ್ ಮಂತ್ರಿಯಾಗಿ, ಬೇರೆ ಬೇರೆ ಮಂತ್ರಿಗಳಾಗಿ ಕೆಲಸ ಮಾಡಿದ್ರಿಂದ ನಾನು ಇಲ್ಲಿ ಯಾವುದು ಪಾಲಿಟಿಕ್ಸ್ ಮಾಡಕ್ ಬಂದಿಲ್ಲ. ನನ್ನ ಉದ್ದೇಶ ಇಷ್ಟೇನೆ, ಬಂದಿದ್ದೀನಿ, ಒಂದು ಹೆಜ್ಜೆ ಕೂತ್ ಬಿಟ್ಟು ಹೋಗ್ಬೇಕು. ಇದಕ್ಕೆ ಏನೇನ್ ಬೇಕೋ ಮಾಡ್ತೀನಿ. ಸ್ವಚ್ಛತೆ ಇಲ್ಲ ಸರ್. ಟ್ರೈನ್ ಕ್ಲೀನೇ ಇಲ್ಲ ಸರ್. ಟೈಮಿಂಗ್ ಮೇಂಟೈನ್ 1,000 ಜನ ಮೇಲೆ ಹೋಗ್ತಾರೆ. ಹೆಣ್ಮಕ್ಳು ನೈಟ್ 3 ಗಂಟೆಗೆಲ್ಲ ಬರ್ತಾರೆ ಟ್ರೈನ್. ಸ್ವಚ್ಛತೆ ಇಲ್ಲ ಸರ್. ಟೈಟ್ ಹೋಗಕ್ ಆಗೋದಿಲ್ಲ, ಹಂಗ ಪರಿಸ್ಥಿತಿ ಆಗಿದೆ ಸರ್. ಇವಾಗ ನಾನು ಹೇಳ್ತೀನಿ, ಸ್ವಚ್ಛತೆಗೆ ಏನಾದ್ರು ಒಂದ್ ಸ್ವಲ್ಪ ಅದು ಇದಾದ್ರೂ ಕೂಡ ಮಾಡಿಸ್ಬೇಕು. ಒಂದ್ ನಿಮಿಷ ತಾಳಪ್ಪ, ಹೇಳಿದ್ಯಪ್ಪ. ಇಂಥವೆಲ್ಲ ನನಗೆ ಒಂದು ಫೋನ್ ನೋಡಿ, 9945570222 ಒಂದು ಫೋನ್ ನೋಡಿ, ಗೂಗಲ್ ನಲ್ಲಿ ತೆಗಿ. ಎಲ್ಲ ನೀವು ಬಾಯಿನಲ್ಲಿ ಹೇಳಿದ್ರೆ ಏನಾಗೋಲ್ತ್ರಿ ನೋಡ್ರಿ. ರೈಲ್ ಹೋದ್ಮೇಲೆ ಟಿಕೆಟ್ ತಗೋತಾರ ಅಂತೆಲ್ಲ ಹಂಗೆ ನೀವು ಮಾಡ್ತಾ ಇರೋದು. ನನಗೆ ನನ್ಗೆ ಮಾಹಿತಿ ಕೊಡ್ರಿ, ಹಂಚ್ಕೊಡ್ರಿ ನಮ್ಮ ಜೊತೆಗೆ. ನಾನು ಎಲ್ಲ ಒಂದು ಹೇಳೋಯ್ತೀನಿ. ಅಲ್ಲ, ಅಲ್ಲಿ ನಾವೆಲ್ಲ ಫಾಲೋ ಅಪ್ ಮಾಡ್ಬೇಕಲ್ಲಪ್ಪ, ನೀವು ಅರ್ಥ ಮಾಡ್ಕೋಬೇಕು. ದಯವಿಟ್ಟು ಇನ್ಮೇಲೆ ರೈಲ್ ಹೋಗೋದ್ಮೇಲೆ ಟಿಕೆಟ್ ತಗೊಳ್ಳೋದು ಬೇಡ ಸರ್. ಇನ್ನೊಂದು ಸರ್, ನಾವೆಲ್ಲ ಒಟ್ಟಿಗೆ ಹೋಗೋಣ, ಕೆಲಸ ಮಾಡೋಣ ಸರ್. ಇಲ್ಲಿಂದ ಬೇಲಂಗಣಿಗೂ ತಿರುನಲ್ಲಾರಿಗೂ ಬಹಳ ಜನ ಹೋಗ್ತಾ ಇದ್ರು. ಅದು ಬಂಗಾರಪೇಟೆ ಮೇಲೆ ಹೋಗ್ತಾ ಇತ್ತು. ಇವಾಗ ಅದು ಕ್ಯಾನ್ಸಲೇಷನ್ ಮಾಡಿ ಹೊಸೂರ್ ಮೇಲೆ ಹೋಗೋ ತರ ಮಾಡಿದ್ದಾರೆ ಸರ್. ಅದನ್ನ ಒಂದು 5-6 ವರ್ಷದಿಂದ ಸುಮಾರು ಲಕ್ಷಾಂತರ ಜನ ಇಲ್ಲಿ ಹೋಗೋ